ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಅರವಿಂದ್ ಕೇಜ್ರಿವಾಲ್ ಅವರು ಸ್ವತಃ ಜಡ್ಜ್ ಅನ್ನೇ ಬೈಕಾಟ್ ಮಾಡಿಬಿಟ್ಟಿದ್ದಾರೆ. ಎಲ್ಲಿಯಾದರೂ ಇಂಥ ಪ್ರಕರಣಗಳನ್ನು ನೀವು ಕೇಳಿದ್ದೀರಾ? ಒಬ್ಬ ವ್ಯಕ್ತಿಯ ಮೇಲೆ ಮೊಕದ್ದಮೆ ಇರುತ್ತದೆ. ಮೊಕದ್ದಮೆ ಇದ್ದಂಥ ವ್ಯಕ್ತಿ ಕೋರ್ಟ್ಗೆ ರೆಕ್ಯೂಸಲ್ ಕೇಳ್ಕೊತಾರೆ, ಜಡ್ಜನ್ನು ಬದಲಿಸಿಕೊಡಿ ಅಂತ ಕೇಳ್ತಾರೆ. ಜಡ್ಜ್ಗೆ ಹಿಂದೆ ಸರಿ ಅಂತಾರೆ. ಅವ್ರು ಹೇಳ್ತಾರೆ, ನಾ ಹಿಂದೆ ಸರಿಬೇಕಾದ ಅಗತ್ಯ ಇಲ್ಲ, ನಿನ್ನ ಪ್ರಕರಣವನ್ನು ನಾನೇ ವಿಚಾರಣೆ ಮಾಡ್ತೀನಿ ಅಂತಾರೆ. ಆವಾಗ ಯಾವ ಆರೋಪಿ ಇರ್ತಾನೆ, ಆ ಆರೋಪಿ ಒಂದೋ ಸುಪ್ರೀಂ ಕೋರ್ಟಿಗೆ ಅಪೀಲ್ ಹೋಗಬೇಕು, ಇಲ್ಲ ಅಂದರೆ ಪ್ರಕರಣದಲ್ಲಿ ವಿಚಾರಣೆಗೆ ಒಳಗಾಗಬೇಕು. ಇದು ನ್ಯಾಯಾಲಯದಲ್ಲಿರುವಂಥ ವ್ಯವಸ್ಥೆ. ನಿನ್ನೆ ಅರವಿಂದ್ ಕೇಜ್ರಿವಾಲ್ ಅವರು ಇದ್ದಕ್ಕಿದ್ದ ಹಾಗೆ ಒಂದು ಡಿಸಾಸ್ಟರ್ ಸ್ಟೆಪ್ಪನ್ನು ತೆಗೆದುಕೊಂಡ್ಬಿಟ್ರು. ಈ ದೇಶದ ನ್ಯಾಯಾಂಗದ ಇತಿಹಾಸದಲ್ಲಿ ಲಕ್ಷ್ಮಣ ರೇಖೆಯನ್ನು ದಾಟಿಬಿಟ್ರು. ಅಷ್ಟೇ ಅಲ್ಲ, ಇದಕ್ಕಿಂತ ದೊಡ್ಡ ಕಂಟೆಂಪ್ಟ್ ಆಫ್ ಕೋರ್ಟ್ ಯಾವುದೂ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಅಂಥದ್ದೊಂದು ತೀರ್ಮಾನವನ್ನು ತೆಗೆದುಕೊಂಡು ಬಿಟ್ಟರು. ಅವ್ರು ಹೇಳ್ತಾರೆ, ಇನ್ನು ಮುಂದೆ ನಾನು ಜಸ್ಟಿಸ್ ಸ್ವರ್ಣಕಾಂತ ಶರ್ಮಾ ಅವರ ಬೆಂಚಿನ ವಿಚಾರಣೆಗೆ ಹಾಜರಾಗೋದಿಲ್ಲ. ಅಷ್ಟೇ ಅಲ್ಲ, ನನ್ನ ಪರವಾಗಿ ಯಾವ ವಕೀಲರು ಕೂಡ ಹಾಜರಾಗೋದಿಲ್ಲ. ಯಾಕೆಂದರೆ ಯಾವ ಜಸ್ಟಿಸ್ ಸ್ವರ್ಣಕಾಂತ ಶರ್ಮಾ ಅವರು ರಾಷ್ಟ್ರೀಯ ಅಧಿವಕ್ತಾ ಪರಿಷತ್ತಿನಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೋ, ಯಾವ ಸ್ವರ್ಣಕಾಂತ ಶರ್ಮಾ ಅವರ ಮಕ್ಕಳು ಯೂನಿಯನ್ ಗೌರ್ಮೆಂಟಿನ ವಕೀಲರಾಗಿದ್ದಾರೋ ಅಂಥವರಿಂದ ನನಗೆ ನ್ಯಾಯ ಸಿಗೋದಿಲ್ಲ ಅನ್ನುವಂಥ ಅನುಮಾನ ಇದೆ. ಆದ್ದರಿಂದ ಅವರನ್ನು ಗೌರವಿಸ್ತಾ, ಯಾರನ್ನ, ಸ್ವರ್ಣಕಾಂತ ಶರ್ಮಾ ಅವ್ರನ್ನ ವೈಯಕ್ತಿಕವಾಗಿ ವ್ಯಕ್ತಿಗತವಾಗಿ ಗೌರವಿಸ್ತಾ ನಾನು ಅವರ ಪ್ರಕರಣದಲ್ಲಿ ಹಾಜರಾಗುವುದಿಲ್ಲ. ಬಾಪೂಜಿ ಅವರು ಹೇಗೆ ಸತ್ಯಾಗ್ರಹ ಮಾಡಿದರೋ ಹಾಗೆ ನಾನು ಸತ್ಯಾಗ್ರಹ ರೀತಿಯಲ್ಲಿ ಈ ಬೈಕಾಟನ್ನು ಮಾಡ್ತಾ ಇದ್ದೇನೆ. ನೋಡಿ ಹೆಂಗಿದೆ. ಗಾಂಧಿ ಸತ್ಯಾಗ್ರಹ ಮಾಡಿದ್ದು ಬ್ರಿಟಿಷರ ವಿರುದ್ಧ. ಈತ ಸತ್ಯಾಗ್ರಹ ಮಾಡ್ತಾ ಇರೋದು ಇದೇ ಭಾರತ ದೇಶದಲ್ಲಿರುವಂಥ ಕಾನೂನು ವ್ಯವಸ್ಥೆಯ ವಿರುದ್ಧ. ಈತ ಹೇಳಿದ ಜಡ್ಜ್ ಬಂದು ಕೂತ್ರೆ ಈತ ವಿಚಾರಣೆಯಲ್ಲಿ ಪಾಲ್ಗೊಳ್ತಾರಂತೆ. ಈತ ಹೇಳಿದ ಹಾಗೆ ರೆಕ್ಯೂಸಲ್ ಅಪ್ಲಿಕೇಶನ್ನ ಒಪ್ಪಿಕೊಂಡು ಜಡ್ಜ್ ಹಿಂದೆ ಸರಿದ್ರೆ ಈತ ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ಪಾಲ್ಗೊಳ್ತಾನಂತೆ. ಇಲ್ಲದೆ ಹೋದರೆ ಪಾಲ್ಗೊಳ್ಳೋದಿಲ್ಲಂತೆ. ಈತ ಕೂಡ ಹಾಜರಾಗೋದಿಲ್ಲಂತೆ, ಈತನ ವಕೀಲರು ಹಾಜರಾಗೋದಿಲ್ಲಂತೆ. ಏನು ಮಾಡ್ಕೋತೀರಿ ಮಾಡ್ಕೊಳ್ರಿ ಅನ್ನುವ ರೀತಿಯಲ್ಲಿ ಅರಾಜಕತೆಯ ತುತ್ತ ತುದಿ ಅಲ್ಲಿಗೆ ಬಂದು ಈತ ನಿಂತಿದ್ದಾನೆ. ತುಂಬ ಈ ಪ್ರಕರಣ ನೋಡಿದರೆ ಕುತೂಹಲಕಾರಿ ಅಂತ ಮೇಲ್ನೋಟಕ್ಕೆ ಅನಿಸುತ್ತೆ. ಹೇಗೆ ಸಾಂವಿಧಾನಿಕ ಬಿಕ್ಕಟ್ಟನ್ನು ಈ ಮನುಷ್ಯ ಉಂಟು ಮಾಡ್ತಾನೆ ಅನ್ನೋದಕ್ಕೆ ಇದಕ್ಕಿಂತ ನಿಮ್ಗೆ ಉದಾಹರಣೆ ಏನು ಸಿಗ್ಲಿಕ್ಕೆ ಸಾಧ್ಯ ಇದೆ ಹೇಳಿ. ಈಗ ಈತ ಹೇಳಿದ ತಕ್ಷಣ ಈತ ಜಡ್ಜು ಹಿಂದೆ ಸರಿಯುವ ಪ್ರಶ್ನೆ ಬರೋದಿಲ್ಲ. ಯಾಕಂದರೆ ಈಗಾಗಲೇ ಅವರು ತೀರ್ಪು ಕೊಟ್ಟಾಗಿದೆ, ಅವರೇ ವಿಚಾರಣೆಯನ್ನು ನಡೆಸ್ತಾರೆ. ಈತನಿಗಿದ್ದ ಅವಕಾಶ ಏನು, ಸುಪ್ರೀಂ ಕೋರ್ಟ್ನಲ್ಲಿ ಈತ ಅಪೀಲ್ಗೆ ಹೋಗಬೇಕಾಗಿತ್ತು. ಯಾವಾಗ ಇವರು ರೆಕ್ಯೂಸಲ್ ಒಪ್ಕೊಳ್ಳಿಲ್ಲ ಅಂದ ತಕ್ಷಣ ನನಗೆ ಜಡ್ಜನ್ನು ಬದಲಿಸಿಕೊಡಿ ಅಂತ ಹೋಗ್ಬೇಕಾಗಿತ್ತು. ಈತ ದಿಲ್ಲಿ ಹೈಕೋರ್ಟ್ನಲ್ಲಿ ಈ ಪ್ರಯತ್ನವನ್ನು ಮಾಡಿದ. ದಿಲ್ಲಿ ಚೀಫ್ ಜಸ್ಟಿಸ್ ಅದನ್ನು ನಿರಾಕರಣೆ ಮಾಡಿದರು. ಈತ ಮಾಡಿದ ರೀತಿಯನ್ನು ಗಮನಿಸಿ ನೋಡಿ. ಮೊದಲು ಈತ 4 ಪುಟಗಳ ಒಂದು ಪತ್ರವನ್ನು ಬರೀತಾರೆ. ಯಾರಿಗೆ? ಸ್ವರ್ಣಕಾಂತ ಶರ್ಮಾ ಅವರಿಗೆ. ಏನಂತ ನೋಡಿ, ನನಗೆ ನಿಮ್ಮ ಬಗ್ಗೆ ಅಪಾರವಾದ ಗೌರವವಿದೆ, ಆದರೆ ನಿಮ್ಮ ನಡೆ ಏನಿದೆ ಆ ನಡೆಯ ಬಗ್ಗೆ ನನಗೆ ನಂಬಿಕೆ ಇಲ್ಲ, ಸಂದೇಹ ಇದೆ. ನಿಮ್ಮ 2 ಮಕ್ಕಳು ಇಲ್ಲಿರುವಂಥ ಸಾಲಿಸಿಟರ್ ಜನರಲ್ ಅವರ ಅಡಿಯಲ್ಲಿ ಬರುವಂಥ ಯೂನಿಯನ್ ಗೌರ್ಮೆಂಟಿನ ವಕೀಲರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು 3 ವರ್ಷಗಳಲ್ಲಿ 5,903 ಕೇಸುಗಳನ್ನು ವಿಲೇವಾರಿ ಮಾಡಿದ್ದಾರೆ. ಅಲ್ರಿ, ಈ ದೇಶದಲ್ಲಿ 700 ಜನ ವಕೀಲರು ಸರ್ಕಾರದ ಪರವಾಗಿ ಕೆಲಸ ಮಾಡ್ತಾರೆ. ಕೇಂದ್ರ ಸರ್ಕಾರದಕ್ಕೆ ಅಷ್ಟೊಂದು ಕಾನೂನಿನ ಒತ್ತಡ ಇರುತ್ತೆ. ಅದಕ್ಕೆ ಒಂದು ಮಾನದಂಡವನ್ನು ಇಟ್ಕೊಂಡು ಆ ರೀತಿ ವಕೀಲರ ನೇಮಕಾತಿಯಾಗಿರುತ್ತೆ. ಯಾರೋ ಸ್ವರ್ಣಕಾಂತ ಶರ್ಮಾ ಮಗ ಅಂಥೇಳಿ ಯಾರೂ ಕೇಸ್ ಕೊಡಲಿಕ್ಕೆ ಆಗೋದಿಲ್ಲ, ಅಥವಾ ಆ ರೀತಿಯಾದಂಥ ವ್ಯವಸ್ಥೆ ಇರೋದಿಲ್ಲ. ಇರಲಿ, ಅದು ಬದಿಗಿಡಿ. ಜೊತೆಗೆ ನೀವು ರಾಷ್ಟ್ರೀಯ ಅಧಿವಕ್ತಾ ಪರಿಷತ್ ಅಂಥೇಳಿ, ಅಂದರೆ ವಕೀಲರ ಪರಿಷತ್ತು ಅಂತ, ಅದರಲ್ಲಿ ಪಾಲ್ಗೊಂಡಿದ್ದೀರಿ. ಆದ್ದರಿಂದ ನನಗೆ ನಿಮ್ಮಿಂದ ನ್ಯಾಯ ಸಿಗತ್ತೆ ಅನ್ನುವಂಥ ನಂಬಿಕೆ ಇಲ್ಲ. ಆದ್ದರಿಂದ ನಿಮಗೆ ಸಂಪೂರ್ಣವಾಗಿ ಗೌರವವನ್ನು ನೀಡ್ತಾ ನನಗೆ ನ್ಯಾಯ ಸಿಗೋದಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಈ ಮೊಕದ್ದಮೆಯಲ್ಲಿ ಪಾಲ್ಗೊಳ್ಳೋದಿಲ್ಲ. ಹೆಂಗಿದೆ ನೋಡಿ ಸ್ವಾಮಿ. ಈತ 4 ಪುಟಗಳ ಪತ್ರ ಬರೀತಾರೆ, ಜೊತೆಗೆ ಒಂದು ವಿಡಿಯೋ ಮಾಡಿ ಹಾಕ್ತಾರೆ, ಎಲ್ಲ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡಿಸ್ತಾರೆ. ತಾನೇನೋ ಘನಂದಾರಿ ಕೆಲಸ ಮಾಡಿಬಿಟ್ಟಿದ್ದೀನಿ ಅನ್ನುವ ರೀತಿಯಲ್ಲಿ ಈತ ತನ್ನ ನಡೆಯನ್ನು ಸಮರ್ಥನೆ ಮಾಡ್ಕೋತಾರೆ. ನಿಮಗೆ ನೆನಪಿದೆಯಲ್ಲೋ ಗೊತ್ತಿಲ್ಲ, ಈ ದಿಲ್ಲಿ ಲಿಕ್ಕರ್ ಹಗರಣದ ಸಂದರ್ಭದಲ್ಲಿ CBI ನೋಟಿಸ್ ಜಾರಿ ಮಾಡ್ತಿವ್ರಿಗೆ. 11 ಸಲ ಈ ಮನುಷ್ಯ CBI ಎನ್ಕ್ವೈರಿಗೆ ಹಾಜರಾಗಲಿಲ್ಲ. ಪ್ರತಿ ಬಾರಿ ಕೂಡ ನಾನು ಈ ಸಲ ಊರಲ್ಲಿರೋದಿಲ್ಲ, ನಾನು ಇದಕ್ಕೆ ಹಾಜರಾಗೋದಿಲ್ಲ ಅಂತ ಪ್ರಾರಂಭದಲ್ಲಿ ಬರಲಿಕ್ಕೆ ಶುರು ಮಾಡಿದರು.
ಆಮೇಲೆ ಹೇಳ್ತಾರೆ, ನನ್ನ ಮೇಲೆ ಅನಗತ್ಯವಾದ ವಿಚಾರಣೆಗೆ ಹಾಕಿ ನನ್ನ ಬಂಧಿಸುವಂಥ ಅನುಮಾನ ಇರೋದ್ರಿಂದ ನಾನು ನಿಮ್ಮ ವಿಚಾರಣೆಗೆ ಬರೋದಿಲ್ಲ ಅಂತ ಹಾಕ್ಲಿಕ್ಕೆ ಶುರು ಮಾಡಿದರು. ಕೊನೆಗೆ ದಿಲ್ಲಿ ಹೈಕೋರ್ಟು ವಿಚಾರಣೆ ನಡೆಸಿದ ಸಂದರ್ಭದಲ್ಲಿ ಇಷ್ಟು ದಿವಸ ಆದರೂ ಕೂಡ ಈತನನ್ನು ಯಾಕೆ ಬಂಧಿಸಿಲ್ಲ ಅಂತ CBIಗೆ ಸ್ವತಃ ಆನರಬಲ್ ಜಸ್ಟಿಸ್ ಹೇಳಿದ ಮೇಲೆ ಮಧ್ಯಾಹ್ನ 4 ಗಂಟೆಗೆ ದಿಲ್ಲಿ ಹೈಕೋರ್ಟ್ನಲ್ಲಿ ಜಡ್ಜ್ ಆ ಮಾತನ್ನು ಹೇಳ್ತಾರೆ, ಸಂಜೆ 7 ಗಂಟೆಗೆ ಆತನನ್ನು ಬಂಧಿಸಲಾಗತ್ತೆ. ಅಂದರೆ ಈ ದೇಶದ ಕಾನೂನು ವ್ಯವಸ್ಥೆ, ಈ ದೇಶದ ಸ್ವಾಯತ್ತ ತನಿಖಾ ಸಂಸ್ಥೆಗಳು ಅದು ಯಾವುದೂ ಕೂಡ ಸ್ವತಂತ್ರವಾಗಿ ಕೆಲಸ ಮಾಡಬಾರ್ದು, ಈತ ಹೇಳ್ದಂಗೆ ಕೆಲಸ ಮಾಡಬೇಕು. ಒಂದು ವೇಳೆ ಜಡ್ಜ್ ಹಿಂದೆ ಸರಿದು ಬೇರೆ ಜಡ್ಜ್ ಬಂದು ಕೂತಿದ್ರು ಅಂತ ತಿಳ್ಕೊಳ್ಳಿ, ಆವಾಗ ಈತ ನೆಮ್ಮದಿಯಾಗಿ ವಿಚಾರಣೆಯಲ್ಲಿ ಪಾಲ್ಗೊಳ್ತಿದ್ದ ಅಂತ ಖಂಡಿತ ನೀವು ಪರಿಭಾವಿಸಬಾರದು. ಆವಾಗ ಇನ್ನೊಂದು ರೊಳ್ಳೆಯನ್ನು ಹುಡುಕ್ತಿದ್ದಾಯ್ತು, ಇನ್ನೇನು ಮಾಡಬಹುದು ಅಂತ ಹುಡ್ಕೊಂಡು. ಆಮೇಲೆ ಈತ ಮಾಡಿದ ವಿಡಿಯೋ ಇದೆಯಲ್ಲ ಇವತ್ತು, ಆ ವಿಡಿಯೋದಲ್ಲಿ ಆತ ಒಂದು ಮಾತು ಹೇಳ್ತಾರೆ, ನನ್ನನ್ನು ಲೋವರ್ ಕೋರ್ಟಿನಲ್ಲಿ ನಿರ್ದೋಷಿ ಎಂದು ನನಗೆ ತೀರ್ಪನ್ನು ನೀಡಲಾಗಿದೆ ಅಂತ. ಸುಳ್ಳು ಹೇಳುವುದಕ್ಕೂ ಒಂದು ಇತಿಮಿತಿ ಅಂತ ಇರುತ್ತೆ. ಪ್ರಕರಣವು ಪ್ರೈಮಾ ಫಸೈ ವಿಚಾರಣೆಗೆ ಯೋಗ್ಯವಾಗಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಕೈ ಬಿಡಲಾಗಿದೆ ಅಂತ ಕೋರ್ಟಲ್ಲಿ ಹೇಳಿರೋದು. ರಾವ್ಜವೇರಿ ಕೋರ್ಟ್ನಲ್ಲಿ ಈ ಅರವಿಂದ್ ಕೇಜ್ರಿವಾಲ್ ನಿರ್ದೋಷಿ ಅಂತ ಹೇಳೋದು ಯಾವಾಗ ವಿಚಾರಣೆ ನಡೆಯುತ್ತೋ, ವಿಚಾರಣೆಯಲ್ಲಿ ಹುರುಳಿರೋದಿಲ್ವೋ, ಸಾಕ್ಷ್ಯಾಧಾರಗಳನ್ನು ಕೊಡುವುದರಲ್ಲಿ CBI ಫೇಲ್ ಆಗುತ್ತೋ, ವಿಫಲಗೊಳ್ಳುತ್ತೋ, ಆವಾಗ ಯಾರ ಮೇಲೆ ಆರೋಪ ಇರುತ್ತೋ ಆ ವ್ಯಕ್ತಿ ಈತ ಆರೋಪಿ ಅಲ್ಲ, ಈತನ ಮೇಲೆ ಯಾವುದೇ ರೀತಿಯ ಚಾರ್ಜಸ್ಸು ಫ್ರೇಮ್ ಆಗಲಿಕ್ಕೆ ಸಾಧ್ಯ ಮಾಡಲಿಕ್ಕೆ ಆಗಿಲ್ಲ, ಆದ್ದರಿಂದ ಈತ ನಿರ್ದೋಷಿ ಅಂತ ಕೋರ್ಟ್ ಹೇಳುತ್ತೆ. ವಿಚಾರಣೆಗೆ ಅಂಗೀಕರಿಸಲಾರದೆ, ತನಿಖೆಯನ್ನೇ ನಡೆಸಲಾರದೆ, ಪ್ರಕರಣವನ್ನೇ ಕೈಗೆತ್ತಿಕೊಳ್ಳಲಾರದೆ ರಾವ್ಜವೇರಿ ಕೋರ್ಟ್ ಕೈಬಿಟ್ಟ ಪ್ರಕರಣ CBI ಅದನ್ನು ತೆಗೆದುಕೊಂಡು ಹೋಗಿ ಹೈಕೋರ್ಟ್ನಲ್ಲಿ ಅಪೀಲ್ ಹಾಕಿದಾಗ ಹಾಜರಾಗಬೇಕಾದ ಜವಾಬ್ದಾರಿ ಯಾರ್ದು? ಒಬ್ಬ ಮುಖ್ಯಮಂತ್ರಿಯಾಗಿದ್ದಂಥ ವ್ಯಕ್ತಿ, ಆತ ಹಾಜರಾಗಬೇಕು. ಈತ ಸುಪ್ರೀಂ ಕೋರ್ಟಿಗೆ ಕೂಡ ಹೋದ. ಫಸ್ಟು ದಿಲ್ಲಿ ಹೈಕೋರ್ಟ್ ಚೀಫ್ ಜಸ್ಟಿಸಿಗೆ ಮೊರೆ ಹೋದ, ಈ ಪ್ರಕರಣವನ್ನು ಕೈ ಬಿಡಿ, ನನಗೆ ಈ ಜಡ್ಜ್ ಬೇಡ ಅಂತೆಲ್ಲ ಬರ್ದ. ಹೇಳ್ತು, ಇಲ್ಲ ಹಂಗೆಲ್ಲ ಮಾಡಲಿಕ್ಕಾಗಲ್ಲ, ಹೋಗಿ ಹಾಜರಾಗು ನೀನು ಅಂತ ದಿಲ್ಲಿ ಹೈಕೋರ್ಟ್ನ ಚೀಫ್ ಜಸ್ಟಿಸ್ ಹೇಳಿದ್ರು. ಸುಪ್ರೀಂ ಕೋರ್ಟಿಗೆ ತೊಗೊಂಡು ಹೋದ ಮೇಲೆ ಅದು ವಿಚಾರಣೆಗೆ ಬರೋಕ್ಕಿಂತ ಮುಂಚೆ ವಿಡ್ರಾ ಮಾಡ್ಕೊಂಬಿಟ್ಟು. ಯಾಕೆ? ಜಸ್ಟಿಸ್ ಸೂರ್ಯಕಾಂತ್ ಅವರ ಬೆಂಚಿಗೆ ಹೋಯಿತು ಪ್ರಕರಣ. ನೋಡಿ, ಒಬ್ಬ ಕಳ್ಳ ಇರ್ತಾನೆ, ಆ ಕಳ್ಳನನ್ನು ಹಿಡ್ಕೊಂಡು ಹೋಗಿ ಆತನ ಮೇಲೆ ಕೇಸ್ ಹಾಕಲಾಗತ್ತೆ. ಕೇಸು ಹುರುಳಿಲ್ಲ ಅಂತ ಬಿಟ್ಬಿಟ್ರು ಅಂತ ತಿಳ್ಕೊಳ್ರಿ. ಆತನ್ನು ವಿಚಾರಣೆಗೆ ಎತ್ಕೊಳ್ಳಿಲ್ಲ. ಆವಾಗ ತನಿಖಾ ಸಂಸ್ಥೆ ಏನು ಮಾಡುತ್ತೆ, ಅಪ್ಪರ್ ಕೋರ್ಟಿಗೆ ಹೋಗುತ್ತೆ, ಹೈಕೋರ್ಟಿಗೆ ಹೋಗುತ್ತೆ. ಹೈಕೋರ್ಟ್ಗೆ ಹೋದ ಸಂದರ್ಭದಲ್ಲಿ ಆತ ಹಾಜರಾಗಬೇಕಾದ್ರೆ ಆತನ ಧರ್ಮ, ಈ ದೇಶದ ಸಂವಿಧಾನಿಕವಾಗಿ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ, ಅದು ಪ್ರತಿಯೊಬ್ಬ ಪೌರನ ಕರ್ತವ್ಯ. ಕೋರ್ಟ್ ಕರೆ ಕೊಟ್ಟಾಗ ಹೋಗಿ ಆ ಸಂಬಂಧ ಮಾಡಿದಾಗ ಹಾಜರಾಗಬೇಕು, ಇಲ್ಲದೆ ಹೋದ್ರೆ ವಾರಂಟ್ ಇಶ್ಯೂ ಆಗುತ್ತೆ, ನಾನ್ ಬೆಲೆಬಲ್ ವಾರಂಟ್ ಆಗುತ್ತೆ, ಬಾಡಿ ವಾರಂಟ್ ಆಗುತ್ತೆ, ಹಾಜರಾಗಬೇಕು. ಕಳ್ಳ ಹಾಜರಾಗೋದಿಲ್ಲ. ಕಳ್ಳ ಹಾಜರಾಗ್ತಾನೆ, ನನಗೆ ಈ ಜಡ್ಜ್ ಮೇಲೆ ನಂಬಿಕೆ ಇಲ್ಲ ಅಂತ. ಕೂತಿರೋ ಜಡ್ಜು ಕಳ್ಳನ ಬಗ್ಗೆ ವಿಚಾರಣೆ ಮಾಡಲಿಕ್ಕೆ ಕೂತಿರೋದವರು. ಕಳ್ಳ ಹೇಳ್ತಾನೆ, ಇಲ್ಲ ನನಗೆ ಇವ್ರ ಮೇಲೆ ನಂಬಿಕೆ ಇಲ್ಲ, ಇವ್ರು ನಂಗೆ ನ್ಯಾಯ ಕೊಡೋದಿಲ್ಲ ಅಂತ ನಂಗೆ ಅನುಮಾನ ಇದೆ, ಆದ್ದರಿಂದ ಇವರು ನಮ್ಮಲ್ಲಿ ಒಂದು ಅವಕಾಶ ಕೊಟ್ಟರು. ರೆಕ್ಯೂಸಲ್ ಅಂದರೆ ಏನದು? ರೆಕ್ಯೂಸಲ್ ಅನ್ನೋದು ನಮ್ಮ ಹಕ್ಕಲ್ಲ. ರೆಕ್ಯೂಸಲ್ ಈಸ್ ಅ ರಿಕ್ವೆಸ್ಟ್. ದಯವಿಟ್ಟು ನೀವು ಪೀಠದಿಂದ ಹಿಂದೆ ಸರಿ, ಬೇರೆ ಯಾರಾದರೂ ಬರಲಿ. ಇದನ್ನು ಯಾವಾಗಲೂ ಆರೋಪಿ ಮಾಡೋದಿಲ್ಲ, ಇದನ್ನು ಯಾವಾಗಲೂ ಕಕ್ಷದಾರ ಮಾಡೋದಿಲ್ಲ, ಇದನ್ನು ವಕೀಲರು ಮಾಡ್ತಾರೆ. ವಕೀಲರು ಯಾವಾಗ ಮಾಡ್ತಾರೆ? ಅನಿವಾರ್ಯ ಸಂದರ್ಭದಲ್ಲಿ ಬಹಳಷ್ಟು ಸಾಕ್ಷ್ಯಾಧಾರಗಳಿದ್ದು, ಮೆರಿಟ್ಗಳಿದ್ದು, ಈ ಜಡ್ಜಿಂದ ಈ ಪ್ರಕರಣಕ್ಕೆ ನ್ಯಾಯ ಸಿಗೋದಿಲ್ಲ ಅಂತ ಆದರೆ, ಅಥವಾ ಅವರ ಕುಟುಂಬಸ್ಥರೇ ಈ ಪ್ರಕರಣದಲ್ಲಿ ಪಾಲುದಾರರಾಗಿದ್ದು ಅವರು ಇದರಲ್ಲಿ ಕೇಸ್ನಲ್ಲಿ ಇದ್ದದ್ದೇ ಆದರೆ ನೀವು ಇದರಲ್ಲಿ ಇರೋದು ಯೋಗ್ಯ ಅಲ್ಲ. ಏಕೆಂದರೆ ಪ್ರೈಮಾ ಫಸೈ ನಿಮ್ಮವರೇ ಇದರಲ್ಲಿ ಇರೋದರಿಂದ ನೀವು ನ್ಯಾಯಬದ್ಧವಾಗಿ ತೀರ್ಪನ್ನು ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಅನುಮಾನ ಬರಬಾರದು ಅನ್ನುವಂಥ ಕಾರಣಕ್ಕೋಸ್ಕರ ಹಿಂದೆ ಸರಿರಿ ಅಂತ ಮಾಡಿಕೊಳ್ಳುವಂಥ ಮನವಿ, ಅದು ಹಕ್ಕು ಅಂತ ಪರಿಭಾವಿಸಬಾರದು. ಆದರೆ ಅರವಿಂದ್ ಕೇಜ್ರಿವಾಲ್ ತಾನು ಹೇಳಿದ ಹಾಗೆ ಕೇಳಲಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ, ಮತ್ತು ಸ್ವರ್ಣಕಾಂತ ಶರ್ಮಾ ಇದ್ದಾರಲ್ಲ, ಅವ್ರು ರೆಕ್ಯೂಸಲ್ ಅಪ್ಲಿಕೇಶನ್ ವಜಾ ಮಾಡಿದ್ದಲ್ಲದೆ ಪ್ರತಿಯೊಂದು ಆತ 10 ಅಂಶಗಳನ್ನು ಏನು ಹೇಳಿದ್ರಲ್ಲ ಅರವಿಂದ್ ಕೇಜ್ರಿವಾಲ್, 1 2 3 4 5 6 ಯಾವ ಕಾರಣಕ್ಕೋಸ್ಕರ ನನಗೆ ನೀವು ಬೇಡ ಅಂತ ಹೇಳಿದ್ರೆ 10 ಪಾಯಿಂಟನ್ನು 10 ಪಾಯಿಂಟಿಗೆ ಉತ್ತರವನ್ನು ಹೇಳಿ, ನಾನು ಹಾಕ್ಕೊಂಡಿರುವಂಥ ರೋಬ್ ಇದೆಯಲ್ಲ ಇದು ಹಗುರವಾದದ್ದಲ್ಲ, ಇದು ಭಾರವಾದದ್ದು, ಆ ಜವಾಬ್ದಾರಿಯನ್ನು ನಿರ್ವಹಿಸಲಿಕ್ಕಾಗಿ ನಾನು ಈ ಮೊಕದ್ದಮೆಯನ್ನು ಒಪ್ಕೊಂಡಿದ್ದೀನಿ ಅಂತ ಹೇಳಿದರು. ಅವರು ಎಷ್ಟು ಚೆನ್ನಾಗಿ ಅವರು ಅವತ್ತು ಸ್ಪಷ್ಟೀಕರಣವನ್ನು ಕೊಟ್ಟರು ಅಂದರೆ ನಿಜಕ್ಕೂ ನನಗೆ ಹ್ಯಾಟ್ಸ್ ಆಫ್ ಅನ್ನಿಸ್ತಾ ಲೇಡಿ ಬಗ್ಗೆ. ಆದರೆ ಈತ ಹೇಗೆ ತಪ್ಪಿಸಿಕೊಳ್ಬೇಕು ಅಂತ ದಾರಿಯಿಂದ ಕಾನೂನಿನ ಸಂಕಷ್ಟವನ್ನು, ಬಿಕ್ಕಟ್ಟನ್ನು ಉಂಟು ಮಾಡಬೇಕು ಅಂತ ಈತ ನಾನು
ಹಾಜರಾಗೋದಿಲ್ಲ. ಹಾಗಾದರೆ ಮುಂದೆ ಏನಾಗತ್ತೆ? ಈತ ಹೇಳಿದ ತಕ್ಷಣ ಬಿಟ್ಬಿಡೋಕ್ಕಾಗತ್ತಾ? ವಾದ ಪ್ರತಿವಾದ ನಡೆಯಲೇಬೇಕು, ತನಿಖೆ ಆಗಲೇಬೇಕು. ತನಿಖೆ ಆಗುವ ಸಂದರ್ಭದಲ್ಲಿ ಈತ ಹಾಜರಾಗದೇ ಇದ್ದಾಗ ಕಾನೂನು ರೀತಿಯ ಯಾವ್ಯಾವ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಸಾಧ್ಯವೋ ಅದೆಲ್ಲವನ್ನು ಪೀಠ ಮಾಡಿಯೇ ಮಾಡುತ್ತದೆ. ಈ ಮಧ್ಯೆ ಈತನಿಗಿರೋ ಒಂದೇ ಒಂದು ಅವಕಾಶ ಏನು ಅಂದರೆ, ಸುಪ್ರೀಂ ಕೋರ್ಟ್ಗೆ ಈತ ಮೊರೆ ಹೋಗಬಹುದು. ಮೊರೆ ಹೋದ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಈತನ ಮನವಿಯನ್ನು ಪುರಸ್ಕರಿಸಬಹುದು, ತಿರಸ್ಕರಿಸಬಹುದು. ತಿರಸ್ಕರಿಸುವ ಸಾಧ್ಯತೆ ತುಂಬ ಜಾಸ್ತಿ. ಯಾಕಿದೆ ಅಂದರೆ, ಈತ ಬೀದಿಗೆ ತಂದು ನಿಲ್ಲಿಸಿದ್ದಾರೆ ಕೋರ್ಟ್ ವ್ಯವಸ್ಥೆಯನ್ನು. ಅನಗತ್ಯವಾಗಿ ಒಬ್ಬ ಜಡ್ಜನ್ನು ನೀವು ಪಕ್ಷಪಾತಿ ಅಂತ ಯಾವುದೇ ಸಾಕ್ಷ್ಯಾಧಾರ ಇಲ್ಲದೆ ಈತ ಬೀದಿಗೆ ತಂದು ವ್ಯವಸ್ಥೆಯನ್ನು ನಿಲ್ಲಿಸಿದ್ದಾರೆ. ಜಸ್ಟಿಸ್ ಸೂರ್ಯಕಾಂತ್ ಅಂತ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರ ಸಂದರ್ಭದಲ್ಲಿ ಇಂಥ ಹಗರಣಗಳು, ಇಂಥ ಪ್ರಕರಣಗಳು ನಡೆದ ಸಂದರ್ಭದಲ್ಲಿ ಯಾವ ವ್ಯಕ್ತಿ, ಯಾವ ಕಕ್ಷಿದಾರ ಇಂಥ ಅಪ್ಲಿಕೇಶನ್ ಹಾಕ್ತಾನೋ ಆತನಿಗೆ ವಿಪರೀತವಾದ, ಅಂದರೆ ಆತನ ಮನಸ್ಸಿಗೆ ತದ್ವಿರುದ್ಧವಾದಂಥ ತೀರ್ಪೇ ಬರುತ್ತೆ ಅಂತ ನನಗನ್ಸುತ್ತೆ. ಏನಾಗುತ್ತೆ ಕಾದು ನೋಡೋಣ. ಜೊತೆಗೆ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ನಡೀತಾ ಇದೆ. ಅದರ ಬಗ್ಗೆ 2-3 ವಿಷಯಗಳನ್ನ ನಾನು ತಮಗೆ 2-3 ಸಂಚಿಕೆಗಳಲ್ಲಿ ಹೇಳಿದ್ದೇನೆ. ಭಾಳ ಇಂಟ್ರೆಸ್ಟಿಂಗ್ ಆದಂಥ ಇನ್ನೊಂದು ವಿಷಯವನ್ನು ಈ ಸಂಚಿಕೆಯಲ್ಲಿ ಹೇಳಿಬಿಡ್ತೇನೆ. ಮಧ್ಯಾಹ್ನ ಸಂಚಿಕೆಯಲ್ಲಿ ಬೇರೆ ಮಾತಾಡೋಣ. ಇದಕ್ಕಿದ್ದ ಹಾಗೆ ರಾಹುಲ್ ಗಾಂಧಿಯವರು ಪಶ್ಚಿಮ ಬಂಗಾಳವನ್ನು ತೊರೆದು ಚುನಾವಣೆ ನಡೀತಾ ಇದೆ, ಅಲ್ಲಿ ಅವರದೇ ಅಭ್ಯರ್ಥಿಗಳು ನಿಂತಿದ್ದಾರೆ, ತಮಗೆಲ್ಲ ಗೊತ್ತಿರೋ ವಿಚಾರ. ಈತ ಇದ್ದಕ್ಕಿದ್ದ ಹಾಗೆ ಅಂಡಮಾನ್ಗೆ ಹೋಗಿದ್ದಾರೆ. ಇನ್ನೊಬ್ಬ ಅರಾಜಕತಾವಾದಿ ಈತ. ನೋಡಿ ಹೇಗಿದೆ. ಅಂಡಮಾನ್ಗೆ ಯಾಕೆ ಹೋದರು? 82,000 ಕೋಟಿ ರೂಪಾಯಿಗಳ ಒಂದು ನಮ್ಮ ನೇವಲ್ ಬೇಸನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಅದು ಮಾಡಿಬಿಟ್ಟರೆ ಭಾರತ ಜಾಗತಿಕ ಮಟ್ಟದಲ್ಲಿ ಸಮುದ್ರದಲ್ಲಿ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸುವ ಜೊತೆಗೆ ಅಧಿಪತ್ಯವನ್ನು, ಸಮುದ್ರದಲ್ಲಿ ತನ್ನ ಅಧಿಪತ್ಯವನ್ನು ಸಾಧಿಸುವ ಜೊತೆಗೆ ನಮ್ಮ ಸೈನ್ಯಕ್ಕೆ ಇನ್ನಷ್ಟು ಪುಷ್ಟಿಯನ್ನು ಕೊಡುವಂಥ ಕೆಲಸ ಆಗಲಿದೆ. ಮತ್ತೊಂದು ಸಿಂಗಪೂರ್ ಆಗುವ ನಿಟ್ಟಿನಲ್ಲಿ ಅಲ್ಲಿ ಭಾಳ ದೊಡ್ಡ ಮಟ್ಟದ ಉದ್ಯಮಗಳನ್ನು ಹಾಕುವಂಥ, ಭಾಳ ದೊಡ್ಡ ಮಟ್ಟದಲ್ಲಿ ಬೆಳೆಸುವಂಥ, ನಗರವನ್ನು ಕಟ್ಟುವಂಥ 100 ಯೋಜನೆಗಳನ್ನು ಕೈಗೊಂಡಿದೆ ಭಾರತ ಸರ್ಕಾರ. ಈ ಹಿಂದೆ ಸೋನಿಯಾ ಗಾಂಧಿ ಹುಷಾರಿಲ್ಲದ ಸಂದರ್ಭದಲ್ಲಿ ಗಂಗಾರಾಮ್ ಹಾಸ್ಪಿಟ್ಲಲ್ಲಿದ್ದಾಗ ಈಕೆ ದಿ ಹಿಂದೂ ಅನ್ನುವಂಥ ಪತ್ರಿಕೆಗೆ ಒಂದು ಆರ್ಟಿಕಲನ್ನು ಬರೆದಿದ್ರು. ಏನಂದರೆ, ಅಂಡಮಾನ್ನಲ್ಲಿ ಈ ನೇವಲ್ ಬೇಸನ್ನು ಮಾಡಬಾರ್ದು, ಯಾಕೆಂದರೆ ಅಲ್ಲಿರುವಂಥ ಸ್ಥಳೀಯರಿಗೆ ಇದರಿಂದ ತೊಂದರೆ ಆಗುತ್ತೆ. ನೋಡಿ ಹೆಂಗಿದೆ. ಅಲ್ಲಿರೋ ಸ್ಥಳೀಯರಿಗೆ ಅದನ್ನು ಮಾಡೋದರಿಂದ ತೊಂದರೆ ಆಗತ್ತಂತೆ. ಯಾವ ಸ್ಥಳೀಯರಿಗೆ ಉದ್ಯೋಗ ಅವಕಾಶ ಆಗುತ್ತೋ, ಯಾವ ಸ್ಥಳೀಯರ ಬದುಕೆ ಬದಲಾಗುತ್ತೋ ಮತ್ತು ಅವರಿಗೆಲ್ಲ ಏನೇನು ಮಾಡಬೇಕು ಎಲ್ಲವನ್ನೂ ಮಾಡಲಿಕ್ಕೆ ಸರ್ಕಾರ ಸಿದ್ಧವಾಗಿದೆಯೋ, ಅದಕ್ಕಾಗಿ ಒಂದು ಬ್ಲೂ ಪ್ರಿಂಟನ್ನು ತಯಾರಿ ಮಾಡಿಕೊಂಡಿದೆಯೋ, ದೇಶದ ಹೆಮ್ಮೆ ಇನ್ನಷ್ಟು ಕೀರ್ತಿ ಪಥಕ್ಕೆ ಇನ್ನಷ್ಟು ಮೇಲೆ ಹೋಗುವಂಥ ಒಂದು ಯೋಜನೆಯನ್ನು ಭಾರತ ಮಾಡ್ತಾ ಇದೆ. ಯಾವ ಮಲಕ್ಕ ಎಲ್ಲ ಸಮುದ್ರಗಾಲುವೆಗಳಿದ್ದಾವೆ ಅದನ್ನು ಮೀರಿಸಿದಂಥ ಪ್ರಾಜೆಕ್ಟ್ ಇದು. ಅತ್ಯಂತ ಮಹತ್ವಾಕಾಂಕ್ಷಿ ಯೋಜನೆ. ಬರಬಾರದು ಅಂತ ಆರ್ಟಿಕಲನ್ನು ಹಾಕಿದರು. ತಾವು ಆಸ್ಪತ್ರೆಯಲ್ಲಿದ್ದರು ಸೋನಿಯಾ ಗಾಂಧಿ. ಚೈನಾಗೆ ದೊಡ್ಡ ಹೊಡೆತ ಬೀಳುತ್ತೆ ಇದು ಬರೋದರಿಂದ. ಆ ಮಲಕ್ಕ ಕಾಲುವೆಯನ್ನೂ ಮೀರುವಂಥ ದೊಡ್ಡದಾದಂಥ ಯೋಜನೆ ಇದಾಗೋದ್ರಿಂದ ಚೈನಾಗೆ ಭಾಳ ದೊಡ್ಡದಾದಂಥ ಗಂಡಾಂತರ ಆಗುತ್ತೆ. ಅತ್ಯಂತ ಸ್ಟ್ರಾಟಜಿಕ್ ಪಾಯಿಂಟಲ್ಲಿ ಈ ಅಂಡಮಾನ್ನ ಈ ಪ್ರದೇಶ ಆಗಿರೋದ್ರಿಂದ ಚೈನಾಗೆ ಏಟಾಗತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಆ ಥರ ಲೇಖನವನ್ನು ಸೋನಿಯಾ ಗಾಂಧಿ ಬರೆದಿದ್ದರು. ಈಗ ರಾಹುಲ್ ಗಾಂಧಿ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಅಂಡಮಾನ್ಗೆ ತೆರಳಿದ್ದಾರೆ. 3 ದಿವಸಗಳ ಕಾಲ ಅಲ್ಲೇ ಇರ್ತಾರೆ. ಅಲ್ಲಿಯ ಜನರನ್ನು ರೊಚ್ಚಿಗೆ ಎಬ್ಬಿಸ್ತಾರೆ, ಕುಮ್ಮಕ್ಕನ್ನು ನೀಡ್ತಾರೆ. ಯಾವ ನರ್ಮದಾ ಯೋಜನೆಗೆ ಮಾಡಿದ್ರಲ್ಲ ಗುಜರಾತ್ನಲ್ಲಿ, ಅದೇ ರೀತಿಯದಾದಂಥ ಪ್ರತಿಭಟನೆಯನ್ನು ಮಾಡಲಿಕ್ಕೆ, ಒಂದು ದೊಡ್ಡದಾದಂಥ ಪಿತೂರಿಯನ್ನು ಮಾಡಲಿಕ್ಕೆ ರಾಹುಲ್ ಗಾಂಧಿ ಅಲ್ಲಿ ಹೋಗಿದ್ದಾರೆ. ಅರವಿಂದ್ ಕೇಜ್ರಿವಾಲ್ಗೂ ರಾಹುಲ್ ಗಾಂಧಿಗೂ ಏನಾದರೂ ವ್ಯತ್ಯಾಸ ಇದೆ ಅಂತ ನಿಮ್ಗೆ ಅನಿಸುತ್ತಾ? ದಯವಿಟ್ಟು ತಿಳಿಸಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.